ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದಾರೆ ಎಲ್ಲರೂ? ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಹೊಸಕೋಟೆ ಹತ್ತಿರ ಇರೋ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಂತ ಬಂದಿದ್ವಿ ಇವತ್ತು ನಾವು. ಟಿ ವಿಲಿ ಎಲ್ಲ ನಾವು ಭಾಳ ನೋಡ್ತಾಯಿದ್ವಿ, ಮೊಬೈಲ್ ಒಳಗೆಲ್ಲ ಇದ್ರ ಬಗ್ಗೆ ಎಲ್ಲರೂ ಇಲ್ಲಿ ಹೋಗಿ ಲಾಗ್ ಮಾಡ್ತಾಯಿದ್ರು. ಹಾಗೆ ಬಂದಿದ್ನಲ್ಲ ನಾನು, ನೋಡಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಮನೆಯವರು ನಾವು ಎಲ್ಲ ಬಂದ್ವಿ. ಇಲ್ಲಿ ಬಂದು ನೋಡಿದರೆ ಫುಲ್ ಶಾಕ್ ರೀ. ಇಲ್ಲೆಲ್ಲ ದೊಡ್ಡ ಮರಕ್ಕೆಲ್ಲ ಮೇಲೆಲ್ಲ ಹತ್ತಿ ತೆಂಗಿನಕಾಯಿ ಕಟ್ಟಿಬಿಟ್ಟಿದ್ರು. ಲಕ್ಷಾನುಗಟ್ಲೆ ಕಾಯಿ ಇದ್ವು. ಮೋಸ್ಟ್ಲಿ ಕೋಟಿಗಟ್ಲೆ ಇರ್ಬೋದೇ. ನಾವು ಎಲ್ಲ ರೌಂಡ್ ಹೊಡೆದು ಸುತ್ತೊಡೆದು ಎಲ್ಲ ಬೇಡ್ಕೊಂಡೆಲ್ಲ ಕಾಯಿ ಕಟ್ತಾಯಿದ್ರು. ನಮ್ಗೆ ಆಶ್ಚರ್ಯನೇ ಆಗ್ಬಿಡ್ತು, ಏನು ಮಾಡ್ತಾಯಿದ್ದಾರೆ ಜನ ಅಂತಲೇ ನಮ್ಗೆ ಗೊತ್ತಾಗಲಿಲ್ಲ ಒಂದು ಕ್ಷಣ. ನಾವು ಸುಮ್ಮನೆ ಒಂದೆರಡು ರೌಂಡ್ ಹಾಕ್ಕೊಂಡ್ಬಂದ್ವಿ ದೇವ್ರಿಗೆಲ್ಲ ಬೇಡ್ಕೊಂಡು. ಇಲ್ಲಿ ಬೇಡ್ಕೊಂಡು ಕಾಯಿ ಕಟ್ಟಿದರೆ ತಾಯಿ ಅಂದ್ಕೊಂಡಿದ್ದನ್ನು ಈಡೇರಿಸ್ತಾಳೆ ಅಂತೇಳಿ ಇಲ್ಲಿ ಜನದ ನಂಬಿಕೆ. ನಾವು ಯಾವ ಕಾಯಿನೂ ಕಟ್ಟಕ್ಕೆ ಹೋಗಲಿಲ್ಲ, ಅದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಪ್ಪ ಅಂದರೆ, ಅಲ್ಲಿ ಬೆಲ್ಲದ ದೀಪ ಬೆಳಗ್ತಾಯಿದ್ರು ಎಲ್ಲರೂ. ಅದನ್ನು ನೋಡಿ ನಾವು ಬೆಳಗೋಣ ಅಂಥೇಳಿ ನಾನು ಅದನ್ನು ತೊಗೊಂಡು ಬಂದೆ ಬೆಳಗೋಕ್ಕಂತ. ಬಿಸಿಲಂತರೂ ಅಲ್ಲಿ ಸಿಕ್ಕಾಪಟ್ಟೆ ಇತ್ತು. ಅಲ್ಲಿ ನಿಂತ್ಕೊಂಡು ಬೆಳಗಕ್ಕಾಗ್ತಾಯಿದ್ದಿದ್ದಲ್ಲ, ಅಷ್ಟೊಂದು ಬಿಸಿಲಿತ್ತು. ಕಾಲು ಹಂಗೆ ಬಗ ಬಗ ಅಂತ ಸುಡ್ತಾ ಇತ್ತು. ಅಂಥದ್ರಾಗೆ ಬೆಳ್ಕೊಂಡು ನಾವು ಎಲ್ಲ ಬೆಳಗಿದ್ವಿ. ಮಕ್ಕಳ ಕಡೆ ನಾನು ಬೆಳಗಿಸಿದೆ. ಮಗಳು ವಿಡಿಯೋ ಮಾಡ್ತಾಯಿದ್ಲು. ಮಗಳಿಗೆ ಭಾಳ ಕಾಲು ನೋಯಾತಿದ್ದು ಪಾಪ. ನಾವೆಲ್ಲ ಕಾಟೇರಮ್ಮನ ದರ್ಶನ ಮಾಡ್ಕೊಂಡು ಇವಾಗ ತಿರುಪತಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಇಲ್ಲಿಂದ ಹತ್ತಿರ ಆಗುತ್ತೆ ಅದು, ಬೆಂಗಳೂರಿಂದ ಒಂದು 3.5 ತಾಸು ಅಷ್ಟೇ. ಸಾಯಂಕಾಲಕ್ಕೆ ನಾವು ತಿರುಪತಿಗೆ ಬಂದು ತಲುಪಿದ್ದೀವಿ. ಇಲ್ಲೇ ಒಂದು 3/4 ಗಂಟೆ ಇಲ್ಲಿ ಚೆಕಿಂಗ್ ಅಂತಲೇ ನಿಂದಿರಿಸ್ಬಿಟ್ಟಿದ್ರು. ನಮಗೆಲ್ಲ ಸಾಕಾಗಿ ಹೋಗ್ಬಿಡ್ತು. ಎಲ್ಲ ಬ್ಯಾಗು ಗಾಡಿ ಎಲ್ಲ ಚೆಕ್ ಮಾಡಿದರು. ಪ್ಲಾಸ್ಟಿಕ್ ಅಂತೂ ಇಲ್ಲಿ ನಾಟ್ ಅಲೌಡ್. ಎಲ್ಲ ವಾಟರ್ ಬಾಟ್ಲೆಲ್ಲ ಚೆಲ್ಬಿಟ್ಟಿದ್ರು. ಏಳುವರೆಗೆ ನಾವು ಟೆಂಪಲ್ ಹತ್ರ ಇದ್ವಿ. ಆದ್ರೆ ಮೊಬೈಲೆಲ್ಲ ಅಲ್ಲಿ ನಾಟ್ ಅಲೌಡ್, ಎಲ್ಲರೂ ಇಸ್ಕೊಂಡ್ಬಿಟ್ಟಿದ್ರು. ಮೊಬೈಲು ವಾಟರ್ ಬಾಟ್ಲು ಯಾವುದು ನಮ್ಮ ಹತ್ರ ಇದ್ದಿದ್ದಿಲ್ಲ. ಕನಿಷ್ಠ ಒಂದು 4 ಗಂಟೆ ನಮ್ಮನ್ನು ಒಳಗೆ ಗುಡಾನ್ ಥರ ಇರ್ತೈತಿ, ಅದರೊಳಗೆ ಕೂಡ ನಮಗೆ ದರ್ಶನಕ್ಕೆ ಬಿಟ್ರೆ. ಅವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಗುಡಿ ಹೊರಗಡೆ ಬರೋವರೆಗೂ 1:30 ಆಗಿತ್ತು. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕಾರ್ ಹತ್ರ ಬಂದ್ವಿ ನಾವು ದರ್ಶನ ಮುಗಿಸ್ಕೊಂಡು. ಮನೆಯವರು ಮಲ್ಕೊಳಕ್ಕೆ ಕೊಡಲಿಲ್ಲ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಗುಡಿ ಹತ್ರ ಹೋಗೋಣ ಬರ್ರಿ, ಸ್ವಲ್ಪ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿದರು. ಅದಕ್ಕೋಸ್ಕರ ಮತ್ತೆ ನಾವು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಮಾಡಿ ಮತ್ತೆ ಬಂದ್ವಿ 3 ಗಂಟೆಗೆ. 2:30, 3 ಆಗಿತ್ತು ನಾವು ಅಲ್ಲೆಲ್ಲ ಬಂದಾಗ. ಜನ ನೋಡ್ರಿ ಯಾವ ಥರ ನಿಂತಾರೆ. ಇಲ್ಲಿ ಯಾವ ಜನಕ್ಕೂ ನಿದ್ದೆನೇ ಬರೋಂಗಿಲ್ಲ. ತಿಮ್ಮಪ್ಪನ ದರ್ಶನ ಮಾಡೋದೇ ಅವ್ರ ತಲೆಗೆ ಇರುತ್ತೆ ಹೊರತು ಬೇರೆ ಯಾವುದೂ ಇರೋಂಗಿಲ್ಲ ಇಲ್ಲಿ. ನಮ್ಮ ಪುಣ್ಯ ಇವತ್ತು ನಮ್ಮದು ಬೇಗ ದರ್ಶನ ಆಯಿತು.
ಇದೆಲ್ಲ ಅಲ್ಲೇ ಐತೆ ನೋಡು ಗೋಪುರ. ಸೊ ನಮ್ಮ ಫೋಟೋ ಶೂಟ್ ಎಲ್ಲ ಮುಗೀತೀಗ. ಈಗ ಕಾರ್ ಹತ್ರ ಹೋಗ್ಬೇಕು. 4 ಗಂಟೆವರೆಗೂ ರೂಮ್ ಸಿಗಂಗಿಲ್ಲ ಅಂತ ಹೇಳಿದ್ರು. ಅಲ್ಲೇ ಗಾಡಿ ಒಳಗೆ ಇರ್ಬೇಕು ಇವಾಗ. ಮಕ್ಕಳು ಒಂಚೂರು ರೆಸ್ಟ್ ಮಾಡಿದರೆ ಪಾಪ ಅವ್ರಿಗೆ ಎಷ್ಟು ಇದನ್ನ ಇರ್ತೈತಿ. ನಮ್ಮ ಮನೆಯವ್ರಂತೂ ರೆಸ್ಟೇ ಮಾಡಿಲ್ಲ ಪಾಪ. ಬೆಂಗಳೂರಿಂದ ಹಿಂಗೆ ಬಂದೀವಿ ನಾವು ಇವಾಗ. ಅಲ್ಲಿ ಕಾಟೇರಮ್ಮನ ದರ್ಶನ ಮಾಡಿಸ್ಕೊಂಡು ಹಿಂಗೆ ಬಂದಿರೋದು ನಾವೀಗ. ಎಲ್ಲಿ ರೆಸ್ಟ್ ಇಲ್ಲ ಮನೆಯವ್ರದ್ದು. ಪ್ರೀತಮ್ಮ ಎಲ್ಲೋದಿ ನೋಡ್ರಿ, ನಮ್ಮ ಮನೆಯವ್ರು ಒಂದು ರೂಟಿಗೆ ಹೋದ್ರು, ನನ್ನ ಮಗ ಒಂದು ರೂಟಿಗೆ ಹೋಗ್ತಾನೆ. ಇವ್ರಿಗೆಲ್ಲ ಬೇಸರ ಆಗಿಲ್ಲ. ನನಗಂತೂ ಅಡ್ಡಾಡಿ ಕಾಲು ನೋವಾಗ್ಬಿಟ್ಟ. ನಮ್ಮ ಮನೆಯವ್ರು ಫೋರ್ಸ್ ಮಾಡಿದ್ರು, ಅದಕ್ಕೆ ಬಂದಿರೋದು ನಾನು. ಅಲ್ಲ ಇನ್ನೊಂದೇನು ಕಾಮಿಡಿ ಅಂದರೆ, ಎಷ್ಟು ಟೈಮು 3 ಗಂಟೆ ಆಗೈತಿ, ಆದರೂ ಕೂಡ ಎಲ್ಲರೂ ನಾಷ್ಟ ಮಾಡ್ತಿದ್ದಾರೆ. ಇಷ್ಟೊತ್ತಿಗೆ ತಿಂದು ಆ್ಯಸಿಡಿಟಿ ಆಕೈತಿ ಪಕ್ಕ ನಮಗೆ ಮಾತ್ರ. ಮನೆಯವ್ರು ತಗೋತಾರದ ದಮ್ಮ ತುಳಿದು ನನಗೆ ಮಾತಾಡೋಕೆ ಕೂಡ ಆಗ್ತಿಲ್ಲ. ಮಕ್ಳಿಗೇನೋ ಕೊಡಿಸ್ತಾ ಇದ್ದಾರೆ ಮನೆಯವರು. ಇಷ್ಟೊತ್ತಿಗೆ ಏನು ತಿಂತಾರೆ ಅವ್ರು, ತಿನ್ನೋದಿಲ್ಲ ಅವ್ರು. ಏನು ತಗೊಳತ್ತೀರಿ? ಗೋಬಿ ರೈಸ್ ತಿಂತೀಯಾ? ಆಗುತ್ತಾ ತಿನ್ನಕ್ಕೆ? ಭಾಳ ಇರುತ್ತಾ? ಒಂದೇ ತಗೊಳ್ರಿ, ಸಾಕು, ಆಗಲ್ಲ ಯಾರಿಗೂ. ಸಾಕಾಗೋಯ್ತು ನಮಗೆ. ನೋಡ್ರಿ, ಇಷ್ಟೊತ್ತಿಗೆ ಬಜೆ ಮಾಡಕ್ಕಾರಿ ಇಲ್ಲಿ. ಮನೆಯವ್ರು ಏನೋ ತರಕ್ಕೆ ಹೋದ್ರು, ಏನೂ ತಿನ್ನಂಗಿಲ್ಲ ಅಂದ್ರೆ ಇವರು. ಏನು ತಗೊಳಕ್ಕೆ ಹೋದ್ರು? ಬಾದಾಮ ಅಲ್ಲ. ನೋಡ್ರಿ, ಎಷ್ಟೊಂದು ಹೋಟೆಲೆಲ್ಲ ಓಪನ್ ಅದಾವ್ರಿ. ಜನ ನೋಡ್ರಿ, 3:30 ಆಯಿತು ಅಂದರೂ ಕೂಡ ಜನ ಹಂಗೆ ಇದ್ದಾರೆ. ಶಾಪಿಂಗ್ ಮಾಡತ್ತಾರ, ತಮ್ಗೆ ಬೇಕಾಗಿ ತಿನ್ನತ್ತಾರ. ಹಾಯ್ ಗಾಯ್ಸ್, ಸೊ ನೋಡ್ರಿ, ನಾನು ಅಂಡಲ ಮುಂದೆ ನೇಮ ಹಾಕ್ಕೊಂಡೀನಿ. ಮಮ್ಮಿಗೂ ಹಾಕ್ಸ್ಬೇಕಂಡೆ, ಅವ್ರು ಬೇಡ ಅಂದ್ರೆ, ಅದಕ್ಕೆ ನಮ್ಮ ತಮ್ಮಗೊಂದು ಹಾಕ್ಸೀನಿ. ಚೆನ್ನಾಗಿ ಕಾಣತ್ತಲ್ರಿ. ಮಮ್ಮಿ ಇವಾಗ ಬಾದಾಮ್ ಅಂತಂದ್ಬಿಟ್ರೆ ನಮ್ಮ ಮನೆಯವರು ಬೇಡ ಅಂದ್ರೆ ಕೂಡ ಇಷ್ಟೊತ್ತೊಳಗೆ ಕುಡಿಬಾರ್ದು ಅಂದರು. ಏನು ಮಾಡೋದು, ಎಲ್ಲರೂ ಕೂಡ ಇತ್ತು, ನಾನು ಕುಡಿ ಚೆನ್ನಾಗಿದ್ದಾಗೆ ನಾಳೆ ನೋಡ್ತೀವಿ. ಹೌದಲ್ಲ, ನನಗಂತೂ ಆರಾಮಿಲ್ರಿ. ಅದಕ್ಕೆ ನಾ ಏನೂ ತಿನ್ನತ್ತಿಲ್ಲ. ಇಲ್ಲಾಂದ್ರೆ ಮೇಡಮ್ ಅವ್ರ ಅಂಗಡಿ ಎಷ್ಟು ಎಲ್ಲ ಟೇಸ್ಟ್ ಮಾಡ್ತಿದ್ರು ಅವರು. ಚೆನ್ನಾಗೈತವಳೆ ಅಮ್ಮಮ್ಮ. ಈ ಥರ ಎಕ್ಸ್ಪೀರಿಯನ್ಸ್ ಯಾವಾಗ ಆಗಿದ್ದಿಲ್ಲ. ಹೋಗಿ ಕೊಡು. ಮಗ ಗೋಬಿ ರೈಸ್ ತೊಗೊಂಡಿದ್ದ, 3:30 ಆಗಿತ್ತು. ಅದ್ರೊಳಗೆ ನಾನು ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ದೆ, ಚೆನ್ನಾಗಿ ಮಾಡಿದರು. ಒಂದೊಂದು ತಟ್ಟೆ ತುಂಬ ಹಾಕ್ಬಿಡ್ತಾರೆ ರೀ ಇಲ್ಲಿ. ಒಂದು ಇಬ್ಬರಂತೂ ನಾವು ಆರಾಮ್ ತಿನ್ಬೋದು ಇದನ್ನು. ನಮ್ಮ ಮನೆಯವ್ರಿಗೂ ಪಾಪ ಹೊಟ್ಟೆಸ್ಬಿಟ್ಟೈತೇನೋ ಗೊತ್ತಿಲ್ಲ. ಪಾಪ ಅವರು ಮಿರ್ಚಿ ತೊಗೊಂಡಿದ್ರು. ಪಾಪ ಪ್ರಿಯಾನೇ ಏನೂ ತೊಗೊಂಡಿದ್ದಿಲ್ಲ. ಅವಳಿಗೆ ಜ್ವರ ಬಂದಿತ್ತಲ್ಲ ಆವಾಗಲೇ, ಅದಕ್ಕೆ ಅವಳು ಏನೂ ತಿನ್ನೋಕೆ ಇಷ್ಟಪಡಲಿಲ್ಲ ಪಾಪ. ಹಂಗೆ ಕುಂತು ನಮ್ಮನ್ನೆಲ್ಲ ಹಂಗೆ ನೋಡ್ತಾ ಇತ್ತು ಪಾಪ ಅದು. ಆಯ್ತು, ವಾಟರ್ ಬಾಟಲ್ ಸಿಗಲ್ಲ ಇಲ್ಲಿ. ಏನಂದರೆ ನಮ್ಮಲ್ಲಿ ಥರ ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲ್ ಸಿಗಂಗಿಲ್ಲ, ಗಾಜಿನ ಬಾಟ್ಲ್ ಸಿಗ್ತೈತಿ. ಬರೀ ವಾಟರ್ ಅಂದರೆ 30 ರೂಪಾಯಿ, ಬಾಟಲ್ ಸೇರಿ ಬೇಕು ನಮ್ಗಂದ್ರೆ 60 ರೂಪಾಯಿ. ಅದು ಬಾಟಲ್ ತೊಗೊಂಡು ನಾವೇನು ಮಾಡೋಣ ಹೇಳಿ. ಅಂದರೆ ಇಲ್ಲಿ
ಇಲ್ಲಿ ಸರ್ಕಾರ ಏನು ಮಾಡೈತಂದರೆ ಪ್ಲಾಸ್ಟಿಕ್ನ ನಾಟ್ ಅಲೌಡ್, ಎಲ್ಲಿ ಬೇಕಲ್ಲಿ ತೊಗೊಂಡು ಬಿಸಾಕ್ಬಿಡ್ತಾರೆ ಅಂತೇಳಿ ಕಾಜಿನ ಬಾಟಲ್, ಈ ಥರ ಕಾಜಿನ ಬಾಟಲ್ ಮಾಡೈತೆ. ಇದು ನೀರು ಕುಡಿದು ಮತ್ತು ಬಾಟಲ್ ವಾಪಸ್ ಕೊಡ್ಬೇಕು ನಾವು ಇವಾಗ. ಕೋಲ್ಡ್ ಆಯ್ತಾ ನೀರು? ಹಾಂ, 7 ಗಂಟೆವರೆಗೂ ನಾವು ಕಾರ್ ಒಳಗೆ ರೆಸ್ಟ್ ಮಾಡಿದ್ವಿ. ಯಾವ ರೂಮೆಲ್ಲ ತೊಗೊಳಕ್ಕೆ ಹೋಗಲಿಲ್ಲ. ಇನ್ನೇನಪ್ಪ ಡೈರೆಕ್ಟಾಗಿ ಊರಿಗೆ ಹೋಗ್ಬಿಡೋಣ ಅಂಥೇಳಿ ಊರ ಕಡೆಗೆ ಬಂದ್ಬಿಟ್ಟು ನಾವು. ತಂಗಿ ಫೋನ್ ಹಚ್ತಾ ಇದ್ಲು, ಬರ್ರಿ ಹೊಸಕೋಟೆಗೆ ಅಂಥೇಳಿ. ಮತ್ತು ಅಲ್ಲಿ ಹೋದ್ರೆ ಮತ್ತೆ ಸ್ವಲ್ಪ ಟೈಮ್ ಆಗ್ತೈತಿ, ವೇಸ್ಟ್ ಆಗಿಬಿಡ್ತೈತಿ ಅಂಥೇಳಿ ನಾವು ಎಲ್ಲಿಗೆ ಹೋಗಕ್ಕೆ ಹೋಗಲಿಲ್ಲ. ಡೈರೆಕ್ಟ್ ಹಂಗೆ ಹೊಸಕೋಟೆಗೆ ಬಂದುಬಿಟ್ಟಿವಿ. ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಮುಗಿಸ್ತಾ ಇದ್ದೀವಿ. ಟಾಟಾ, ಬಾಯ್ ಬಾಯ್.